ಸೊ ನೀವು ಕಾಪ್ ಆಗಿದ್ದ ಜರ್ನಿ ಎಲ್ಲಿಂದ ಸ್ಟಾರ್ಟ್ ಆಯ್ತು? ಸೂಪರ್ ಕಾಪ್ ಇಲ್ದಲೇ ಇರ್ಬೋದು, ಒಟ್ಟು ಕಾಪ್ ಆಗಿದ್ದೆ. ಅಲ್ಲ, ನಮಗ್ ನೀವು ಸೂಪರ್ ಕಾಪೆ. ನನಗೆ ಮೆಡಿಕಲ್ ಕಾಲೇಜ್ನಲ್ಲಿ ಸೀಟು ರಿಸರ್ವ್ ಮಾಡಿಸ್ಬಿಟ್ಟಿದ್ರು ದಾವಣಗೆರೆಯಲ್ಲಿ. ಅವಾಗ ಸೈಕಲ್ ರಿಕ್ಷಾದಲ್ಲಿ ಹೋಗ್ತಿದ್ದೆ, ಯೂನಿಫಾರ್ಮ್ ಹಾಕೊಂಡು ಕ್ಯಾಪ್ ಹಾಕೊಂಡು ಹೋಗ್ತಾರೆ, ಮದುವೆಯಲ್ಲಿ ಮೆರವಣಿಗೆ ಹೋಗ್ತಾರಲ್ಲ ಆ ತರ. ಮ್ಯಾಂಗ್ಳೂರಲ್ಲಿ ಹೇಗಿತ್ತು ಸರ್ ನಿಮ್ಗೆ? ನೀವು ಕಾನೂನು ಪ್ರಕಾರ ಸರಿ ಇದ್ರೆ ಅವರು ಸರಿ, ಸರಿ ಇರ್ತಾರೆ. ನೀವು ಸರಿ ಇಲ್ಲ ಅಂದ್ರೆ ಅವ್ರು ನಿಮ್ಮನ್ನ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ತಯಾರಿರ್ತಾರೆ. ಈಗಿನ ಮುಖ್ಯಮಂತ್ರಿಗಳು. ನಾನು ಅಲ್ಲಿದ್ದಾಗಲೇ ಅವ್ರು ಫಸ್ಟ್ MLA ಆಗಿದ್ದ ಅಲ್ಲೇ, ನಾನೇ ಅಲ್ಲಿದ್ದೆ. ಅವರು ನಾನು ಧಾರವಾಡ ಜಿಲ್ಲೆಯಲ್ಲೇ 4 ಜನ CM ನೋಡಿದ್ದೀನಿ. 4 ಜನ CM ಚೇಂಜ್ ಆದ್ರೂ ನಾನು SP ಆಗೇ ಇದ್ದೆ. ಜಯಲಲಿತಾ ಅವ್ರು CM ಆಗಿದ್ದಾಗ ನಿಮ್ದು ವೀರಪ್ಪನ್ ಆಪರೇಷನ್ ಎಲ್ಲ ಆಗಿ ಸಕ್ಸಸ್ಫುಲಿ ಮುಗಿದ್ಮೇಲೆ ನಿಮ್ಮನ್ನ ಕರೆಸ್ಕೋತಾರೆ. ತಮಿಳೇ ಮಾತಾಡಿದ್ರು ಅಲ್ಲಿ ಎಲ್ಲ ಆಫೀಸರ್ಸ್ ಇದ್ದಾಗ. ಆಮೇಲೆ ಎಲ್ಲಾರು ಆಚೆ ಕಳ್ಸಿದ್ರು. ಆಮೇಲೆ ಕನ್ನಡ ಮಾತಾಡಿದ್ರು. ಕನ್ನಡ ಬರುತ್ತೆ, ನನಗಿನ್ನ ಚೆನ್ನಾಗಿ ಬರುತ್ತೆ, ನೀವು ತಗೋಬೇಕು ಅಂತ ಹೇಳಿದ್ರು. ನಾನೊಂದೇನು ನಾಟೆ ನನಗೆ ಬೇಡ. ಸರ್, ನಮ್ಮ ಸೂಪರ್ ಕಾಪ್ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಕೋರ್ತಾ ಇದ್ದೀನಿ. ತುಂಬಾ ಖುಷಿ ಆಯ್ತು ಸರ್ ನಿಮ್ಮನ್ನ ನಮ್ ಚಾನೆಲ್ ಅಲ್ಲಿ ಇವತ್ತು ಇಂಟರ್ವ್ಯೂ ಮಾಡ್ತಾ ಇರೋದು. ಸೊ ನೀವು ಕಾಪ್ ಆಗಿದ್ದ ಜರ್ನಿ ಎಲ್ಲಿಂದ ಸ್ಟಾರ್ಟ್ ಆಯ್ತು? ಎಷ್ಟು ವರ್ಷದ ಜರ್ನಿ ಸರ್? ಸೂಪರ್ ಕಾಪ್ ಇಲ್ದಲೇ ಇರ್ಬೋದು, ಒಟ್ಟು ಕಾಪ್ ಆಗಿದ್ದೆ. ಅಲ್ಲ, ನಮಗ್ ನೀವು ಸೂಪರ್ ಕಾಪೆ, ಜನಗಳಿಗೆ ಸೂಪರ್ ಕಾಪೆ. ನಾನು ಆಕ್ಚುಲಿ ನಮ್ಮ ತಂದೆಯವರು ಅಡ್ವೊಕೇಟ್ ಇದ್ರು. ಓಕೆ. ನಾನು ಅಡ್ವೊಕೇಟ್ ಆಗ್ಬೇಕು ಅಂತಾನೆ ಇದ್ದೆ, ನನ್ನ ಆಸೆ ಅದೇ ಇತ್ತು. ನನಗೆ ತಂದೆಯವ್ರಿಗೆ ನಾನು ಡಾಕ್ಟರ್ ಆಗ್ಬೇಕು ಅಂತ ಅವ್ರ ಆಸೆ ಇತ್ತು. ನನಗೆ ಮೆಡಿಕಲ್ ಕಾಲೇಜ್ನಲ್ಲಿ ಅವಾಗೆಲ್ಲ ಮೆಡಿಕಲ್ ಕಾಲೇಜ್ನಲ್ಲಿ ಸೀಟ್ ಸಿಗೋದು ಬಹಳ ಕಷ್ಟ ಇತ್ತು. ಇಟ್ ವಾಸ್ ವೆರಿ ಡಿಫಿಕಲ್ಟ್. ನನಗೆ ಮೆಡಿಕಲ್ ಕಾಲೇಜ್ನಲ್ಲಿ ಸೀಟು ರಿಸರ್ವ್ ಮಾಡಿಸ್ಬಿಟ್ಟಿದ್ರು ದಾವಣಗೆರೆಯಲ್ಲಿ ಫಾದರ್. ನಾನು ಐ ವಾಸ್ ನಾಟ್ ಇಂಟ್ರೆಸ್ಟೆಡ್, ನೋ ಅಂತ ಹೇಳಿದೆ. ಸ್ವಲ್ಪ ದೊಡ್ಡ ಮನೇಲಿ ಅದು ಇದು ಎಲ್ಲ ಆಯ್ತು, ಆದ್ರೂ ನಾನು ಒಪ್ಪಿಲ್ಲ. ನಾನು ಲಾಯರ್ ಆಗ್ಬೇಕಂತಾನೆ ಇದ್ದೆ. ಆಮೇಲೆ ಐ ಜಾಯಿಂಡ್ ತುಮಕೂರಿನಲ್ಲೇ ಹುಟ್ಟಿದ್ ನಾನು. ತುಮಕೂರಲ್ಲೇ ಬೆಳೆದಿದ್ದೆ, ಎಜುಕೇಶನ್ ತುಮಕೂರು. ಅಲ್ಲೇ ತುಮಕೂರಿನಲ್ಲಿ ಡಿಗ್ರಿನೂ ಮಾಡಾಯ್ತು. ನಾನು BSc ಮಾಡಿದೆ. ಅದಾದ್ಮೇಲೆ ಲಾ ಓದ್ತಾ ಇದ್ದೆ ನಾನು ಲಾ ಕಾಲೇಜಲ್ಲಿ. ನಮ್ಮ ತುಮಕೂರಿನಲ್ಲಿ ಒಬ್ರು ನಮ್ಮ ಹಳ್ಳಿಯಲ್ಲಿ ಬೆಲ್ಲದಮೂಡು ಅಂತ ಹಳ್ಳಿ, ಬಟ್ ನಮ್ಮ ತಾತ ಅವರು ಬ್ಯಾಲ್ಯ ಅಂತ ಒಂದಿತ್ತು. ನಮ್ಮ ತಾತ ಅವರು ಮೇಸ್ಟ್ರ್ ಆಗಿದ್ರು, ಹೈಸ್ಕೂಲ್ ಹೆಡ್ ಮಾಸ್ಟರ್ ಇದ್ರು. ಹೌದು, ರಿಟೈರ್ಡ್ ಆಗಿ ಅಲ್ಲೇ ಇದ್ರು ಅವ್ರು, ಒಬ್ಬರೇ ಇರೋರು. ಅಲ್ಲಿ ಒಬ್ಬ ಹುಡುಗ ನರ್ಸೇಗೌಡ ಅಂತಿದ್ದ, ಈಗಲೂ ಇದ್ದಾನೆ, ಈಗಿದ್ದಾನೆ ಹುಡುಗ ನರ್ಸೇಗೌಡ ಇದ್ದಾನೆ. ಅವರು ದೇ ಆರ್ ಫ್ರಮ್ ಪೂರ್ ಫ್ಯಾಮಿಲಿ, ನರ್ಸೇಗೌಡ ಅಂತ. ಅವನಿಗೆ ನಮ್ಮ ತಾತ ಅವನೇ ಓದ್ಸೋರಲ್ಲಿ, ಓದಿಸಿ ಎಲ್ಲ ಮಾಡಿ ಅವನು ಡಿಗ್ರಿ ಮಾಡ್ದ. ಆಮೇಲೆ ಅವನು ಈ ಎಕ್ಸಾಮ್ ಬರ್ದು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್, ಅಸಿಸ್ಟೆಂಟ್ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆದ ಅವನು. ಅವಾಗ ನಮ್ಮ ತಂದೆಯವರು ಬಹಳ ಗಲಾಟೆ ಮಾಡಿದ್ರು ಮನೆಯಲ್ಲಿ, ನಮ್ಮ ತಾಯಿಯವ್ರ ಹತ್ರ ಎಲ್ಲ. ನೋಡು, ನಿನ್ ಮಕ್ಳೇನು ಓದೋದಿಲ್ಲ ಬರೆಯೋದಿಲ್ಲ, ಅವ್ನು ನೋಡು ಅಲ್ಲಿದ್ದವನು ಅಷ್ಟು ಹಳ್ಳಿಯಲ್ಲಿ ಇದ್ದು ಎಲ್ಲ ಮಾಡಿದಾನೆ, ನಿನ್ಗೆ ಮಕ್ಳು ಇಲ್ಲಿ ತುಮಕೂರಲ್ಲಿ ಇದಾರೆ, ಏನು ಪ್ರಯೋಜನ ಇಲ್ಲ ಅಂತ ಹೇಳಿದ್ರು. ಅವಾಗ ನಾನೊಂದು ಅದೇನೇ ಎಕ್ಸಾಮ್, ನಾನ್ ಸ್ವಲ್ಪ ಓದೋದ್ ಕಡಿಮೆನೆ ಇತ್ತು ಹುಡುಗ ಇದ್ದಾಗ. ಫಸ್ಟ್ ಚೆನ್ನಾಗಿ ಓದ್ತಾ ಇದ್ದೆ ಹೈಸ್ಕೂಲ್ ವರ್ಗು. ಹೈಸ್ಕೂಲ್ ಆದ್ಮೇಲೆ ಓದೋದ್ ಕಡಿಮೆ ಆಯ್ತು, ಬಿಕಾಸ್ ಆಫ್ ವೇರಿಯಸ್ ಆಕ್ಟಿವಿಟೀಸ್. ಸ್ಪೋರ್ಟ್ಸ್ ಮೇಲೆ ಜಾಸ್ತಿ ಇಂಟ್ರೆಸ್ಟ್. ಆಮೇಲೆ ತಂದೆಯವರು ಬಹಳ ಮದರ್ಗೆಲ್ಲ ಏನೇನು ಅಂದ್ರಲ್ಲ, ನನಗೂ ಬಹಳ ಸಿಟ್ಟು ಬಂತು. ಅದೇನ್ ನಾನು ಮಾಡ್ತೀನಿ ಬಿಡಿ ಅಂತ. ಮಾಡು ನೋಡೋಣ ಅಂತ ಹೇಳಿದ್ರು. ಆಗಲ್ಲ ಅಂದ್ರು. ಆಯ್ತು, ನೋಡಬೇಡಣ ಅಂತ ಚಾಲೆಂಜ್ ಮಾಡಿ ಐ ಟುಕ್ ದಿ ಎಕ್ಸಾಮ್. ಅಲ್ಲಿವರೆಗೂ ಓದ್ತಿರ್ಲಿಲ್ಲ ನಾನು ಜಾಸ್ತಿ. ಇನ್ಸಿಡೆಂಟ್ ಇಂದ ಬಿಕಾಸ್ ಆಫ್ ದಟ್ ಅದು ಈ ಮದರ್ ಹತ್ರ ಎಲ್ಲ ಹಿಂಗೆಲ್ಲ ಅಂದ್ರಲ್ಲ, ನಾವೇನ್ ಕಡಿಮೆ ಇದೀವಾ, ನಾನು ಓದ್ತೀನಿ ಅಂತ ಹೇಳಿ ಓದ್ದೆ. ಗಟ್ ಸೆಲೆಕ್ಟೆಡ್ ಆಲ್ಸೋ. ಸೆಲೆಕ್ಷನ್ ಆಯ್ತು. ಸೆಲೆಕ್ಷನ್ ಆದ್ಮೇಲೆ ನೋಡ್ದೆ, ನಾನು ಚಾಲೆಂಜ್ ಮಾಡಿ, ಫಾದರ್ ನೋಡು ಸೆಲೆಕ್ಟ್ ಆಗಿದ್ದೀರಿ ಈಗ ಅಂತ ಹೇಳಿದ್ರೆ ಎಲ್ಲ ಖುಷಿ ಆಯ್ತು, ಎಲ್ಲ ಆಯ್ತು. ನಾನು ಹೋಗಲ್ಲ ಕೆಲ್ಸಕ್ಕೆ ಅಂತ ಹೇಳಿದೆ. ಇಲ್ಲ, ಹೋಗಲ್ಲ ಅಂತ ಹೇಳಿ ನಾನು ಯಾವ್ದೇ ಕಾರಣಕ್ಕೂ ಹೋಗಲ್ಲ ಅಂದೆ. ಸೊ ದೊಡ್ಡ ತಿರುಗಿ ಎಲ್ಲ ಊರಲ್ಲಿ ಎಲ್ಲಾರು ಬರೋದು, ಬಂದು ಹೇಳೋದು, ಇದು ಒಳ್ಳೆ ಕೆಲಸ, ನೀನ್ ಹೋಗ್ಲೇಬೇಕು, ಒಳ್ಳೆ ಕೆಲಸ ಇದು, ಇದು ಬಿಡೋದು ಉಂಟಾ, ಹಾಗೆ ಹೀಗೆ ತಲೆ ತಿನ್ನಕ್ ಶುರು ಮಾಡಿದ್ರೆ ಎಲ್ಲಾರು. ನಾನು ಏನಾದ್ರು ಹೋಗಲ್ಲ ಅಂತ. ಆಮೇಲೆ ಕೊನೆಗೆ ಏನೇನೋ ಮಾಡಿ ಕೆಲವೆಲ್ಲ ಮೋಸಾಗಿ ಸಾಗುತ್ತಲ್ಲ, ಒಂದ್ 2 ವರ್ಷ ಹೋಗ್ಬಾ ನೋಡೋಣ ಅಂತ ಆ ತರ ಶುರು ಆಯ್ತು. ಆಮೇಲೆ ಕೊನೆಗೆ ಸಕಮ್ ಟು ದಟ್ ಅಂತ ಒಪ್ಕೊಂಡೆ. ಜಾಯಿಂಟ್ ಕೆಲ್ಸಕ್ಕೆ ಸೇರಿದೆ. ಕೆಲ್ಸಕ್ಕೆ ಸೇರ್ಬಿಟ್ಟು ಆಮೇಲೆ ಟ್ರೈನಿಂಗ್ ಎಲ್ಲ ಕಾಲೇಜ್ನಲ್ಲಿ ಟ್ರೈನಿಂಗ್ ಆಯ್ತು. ಮತ್ತೆ ಪ್ರೊಬೇಷನರ್ ಆಗಿ ಬೀದರ್ಗೆ ಹಾಕಿದ್ರು. ಅಲ್ಲಿ ಫಸ್ಟ್ ಬೀದರ್ನಲ್ಲಿ ಇದ್ದೆ. ಬಹಳ ಮಜಾ ಇತ್ತು ಬೀದರ್ನಲ್ಲಿ. ಅವಾಗ ಇಷ್ಟೊಂದು ಪೊಲೀಸ್ಗೆ ಫೆಸಿಲಿಟೀಸ್ ಇರ್ಲಿಲ್ಲ, ವೆಹಿಕಲೇ ಇರ್ತಿರ್ಲಿಲ್ಲ. ಇಡೀ ಬೀದರ್ನಲ್ಲಿ ಅವಾಗ DSP ಒಂದು ಜೀಪ್ ಇತ್ತು,
ಒಬ್ಬ ಇನ್ಸ್ಪೆಕ್ಟರ್ 2 ಜೀಪ್ ಇದ್ದಿದ್ದು, ಇಡೀ ಟೌನು ಎಲ್ಲ ರೂರಲ್ ಎಲ್ಲ ಸೇರಿ. ನಾವೆಲ್ಲ ಅಲ್ಲಿ ಓಡಾಡ್ಬೇಕಾದ್ರೆ ನಾವು ಪ್ರೊಬೇಷನರ್ಗೆ ಯಾರು ವೆಹಿಕಲ್ ಕೊಡ್ತಾರೆ, ಆಗಿನ ಕಾಲದಲ್ಲಿ ಕೊಡ್ತಿರ್ಲಿಲ್ಲ. ಅವಾಗ ಸೈಕಲ್ ರಿಕ್ಷಾದಲ್ಲಿ ಹೋಗ್ತಿದ್ರು, ಯೂನಿಫಾರ್ಮ್ ಹಾಕೊಂಡು ಕ್ಯಾಪ್ ಹಾಕೊಂಡು ಒಂಥರ ಮದುವೆಯಲ್ಲಿ ಮೆರವಣಿಗೆ ಹೋಗ್ತಾರಲ್ಲ ಆತರ ಎಂಜಾಯ್ ಮಾಡ್ತಿದ್ವಿ. ಎಂಜಾಯ್ ಮಾಡ್ತಿದ್ವಿ. ಫಸ್ಟ್ 1-2 ದಿವಸ ಇರು ಸುಮಾರು ಸಾಯ್ತಿದ್ವಿ ನಾವು ಹಿಂಗ್ ಹೋಗೋದು ಅಂತ. ಆಮೇಲೆ ಆ ಸೈಕಲ್ ರಿಕ್ಷಾದಲ್ಲಿ ಹೋಗ್ತಿದ್ವಿ. ಹಂಗೆ ಅಲ್ಲಿ ಬೀದರ್ನಿಂದ ನಾವು ಶುರು ಮಾಡಿದ್ವಿ. ಅವಾಗ ಸ್ವಲ್ಪ ಶಾರ್ಟೇಜ್ ಆಫ್ ಆಫೀಸರ್ಸ್ ಇತ್ತು. ನಮ್ಮ 1 year ಟ್ರೈನಿಂಗ್ ನ ಕಟ್ ಮಾಡ್ಬಿಟ್ರು, 7-8 months ಕಟ್ ಮಾಡಿ ನನ್ನ ದೇ ಪೋಸ್ಟೆಡ್ ಮೀ ಟು ಮ್ಯಾಂಗ್ಳೂರ್. ಮ್ಯಾಂಗ್ಳೂರ್ನಲ್ಲಿ ಇದ್ದೆ. ಅಲ್ಲಿಂದ ಮ್ಯಾಂಗ್ಳೂರ್ನಲ್ಲಿ ಪ್ರಮೋಷನ್ ಆಯ್ತು. ಪ್ರಮೋಷನ್ ಆದ್ಮೇಲೆ ಮೈಸೂರ್ಗೆ ಹೋದೆ. ಮ್ಯಾಂಗ್ಳೂರಲ್ಲಿ ಹೇಗಿತ್ತು ಸರ್ ನಿಮ್ಮ? ಚೆನ್ನಾಗಿ. ಮ್ಯಾಂಗ್ಳೂರ್ ವಾಸ್ ವೆರಿ ಗುಡ್. ಮ್ಯಾಂಗ್ಳೂರ್ನಲ್ಲಿ ಐ ಲೈಕ್ ಮ್ಯಾಂಗ್ಳೂರ್. ಈವನ್ ನೌ ಐ ಲೈಕ್ ಮ್ಯಾಂಗ್ಳೂರ್ ಅಂಡ್ ಮ್ಯಾಂಗ್ಳೂರಿಯನ್ಸ್ ಲೈಕ್ ಮೀ. ಈಗ ಬೇರೆ ಕಡೆ ಎಲ್ಲ ಆದ್ರೆ ಈಗ ಇಲ್ಲಿ ಬೆಂಗಳೂರು ಕಮಿಷನರ್ ಆಗಿದ್ದೆ, ಇಲ್ಲೇ ಜನ ಮರ್ತೋಗಿರ್ತಾರೆ ಅಂತ. ಅಲ್ಲಿ ಎವರಿಬಡಿ ನೋಸ್ ಮೀ. ಇವನ್ ಐ ವಾಸ್ ನಾಟ್ ಇವನ್ SP, ಐ ವಾಸ್ ಓನ್ಲಿ ಸಬ್ ಡಿವಿಷನಲ್ ಆಫೀಸರ್. ಅಷ್ಟಾದ್ರೂ ಜನ ಎಲ್ಲ ಜ್ಞಾಪಕ ಇಟ್ಕೊಂಡ್ರು. ಈಗಲೂ ಅಲ್ಲಿ ಹೋದ್ರು ಕಂಡಿಡ್ತಾರೆ. ಫುಟ್ಪಾತ್ ಅಲ್ಲಿ ಇರೋನು ನೋಡ್ತಾರೆ, ಸಾಹೇಬ್ರ ಎಲ್ಲಿದ್ರ ನೀವು ಅಲ್ಲಿ? ನಾನ್ ಕೇಳ್ತೆ, ನೀವ್ ಇಲ್ಲೇ ಇದ್ರೆ ಗೊತ್ತು ನನಗೆ ಅಂತ. ಹೆಂಗೆ ಅಂದ್ರೆ ಪೇಪರ್ ಓದ್ತಾರೆ ಅಲ್ಲಿ. ಅಲ್ಲಿ ಬಹಳ ಪ್ರತಿಯೊಬ್ರು ಎಲ್ಲ ಪೇಪರ್ ಇಟ್ಕೊಂಡಿರ್ತಾರೆ. ಆಟೋ ರಿಕ್ಷಾ ಡ್ರೈವರ್ ಇರ್ಬೋದು, ಇವ್ರು ಇರ್ಬೋದು. ಎಷ್ಟೋ ಸತಿ ನಮ್ಮ ಡ್ರೈವರೇ ನನಗೆಲ್ಲ ಇನ್ಫಾರ್ಮೇಶನ್ ಕೊಡೋನು, ಸರ್ ಪೇಪರ್ ನಲ್ಲಿ ಈ ರೀತಿ ಬಂದಿದೆ, ಆ ರೀತಿ ಬಂದಿದೆ. ಅಲ್ಲೇನು ಓದೋದ್ ಬೇಡ, ಸುಮ್ನೆ ಡ್ರೈವರ್ಗೆ ಹೇಳೋ ಅಂದ್ಬಿಟ್ರೆ ಎಲ್ಲ ಇನ್ಫಾರ್ಮೇಶನ್ ಬರ್ತದೆ. ಪ್ರತಿಯೊಬ್ರು ಓದಿರ್ತಾರೆ. ಹಂಗೆ ಪೀಪಲ್ ಆರ್ ವೆರಿ ಗುಡ್ ಅಲ್ಲಿ ಮ್ಯಾಂಗ್ಳೂರ್. ಫ್ರೆಂಡ್ಲಿ ಅಂತ ನಿಮ್ಗೆಲ್ಲ ಆತ್ಮೀಯತೆ ಜಾಸ್ತಿ ಆಗಿದ್ದ? ಫ್ರೆಂಡ್ಲಿ ಒಂದು, ಅವರು ಮೋಸ್ಟ್ಲಿ ಲಾ ಅಬೈಡಿಂಗ್. ಅವರು ಲಾ ಅಬೈಡಿಂಗ್. ನೀವು ಕಾನೂನು ಪ್ರಕಾರ ಸರಿ ಇದ್ರೆ ಅವರು ಸರಿ ಇರ್ತಾರೆ. ನೀವು ಸರಿ ಇಲ್ಲ ಅಂದ್ರೆ ಅವ್ರು ನಿಮ್ಮನ್ನ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ತಯಾರಿರ್ತಾರೆ. ಈಗ ಏನಾದ್ರು ಅವ್ರಿಗೆ ನೀವು ತರಲೆ ಮಾಡಿದ್ರೆ, ಮೋಸ ಮಾಡಿದ್ರೆ, ಬೇಕಾದ್ರೆ ಆಸ್ತಿ ಮಾರ್ಬಿಟ್ಟು ಬೇಕಾದ್ರೆ ನಿಮ್ಮ ಮೇಲೆ ಚಾಲೆಂಜ್ ಮಾಡ್ತಾರೆ, ಕೋರ್ಟ್ಗೆ ಹೋಗ್ತಾರೆ. ಅವ್ರ ಆಸ್ತಿನೇ ಮಾರ್ತಾರೆ ಬೇಕಾದ್ರೆ, ಏನೋ ನ್ಯಾಯಕ್ಕೋಸ್ಕರ. ಅಂತ ಜನ ಬಹಳ ವೆರಿ ಗುಡ್ ಪೀಪಲ್. ಈಗಲೂ ಫುಲ್ ಟಚ್ ಇದ್ದೇ ಇದ್ದಾರೆ ಮ್ಯಾಂಗ್ಳೂರ್ ಇದ್ದಾರೆ. ಅಲ್ಲಿಂದ ಅಲ್ಲಿ ನಾನು ಮ್ಯಾಂಗ್ಳೂರಲ್ಲಿ ಇದ್ದಾಗಲೇ ಮದುವೆನೂ ಆಯ್ತು. ಆಮೇಲೆ ಅಲ್ಲೇ ಒಂದು ನನ್ನ ಮೊದಲನೇ ಮಗ ಹುಟ್ಟಿದ್ದು ಅಲ್ಲೇ ಮ್ಯಾಂಗ್ಳೂರಲ್ಲಿ. ಅವನು ಹುಟ್ಟಿ ಒಂದು 9ನೇ ದಿನಕ್ಕೆ ನಾನು ಐ ಗಾಟ್ ಪ್ರಮೋಷನ್. ಮೈಸೂರಿಗೆ ಬಂದೆ. ಮೈಸೂರಲ್ಲಿ ಇದ್ದೆ. ಮೈಸೂರಲ್ಲಿ ಅವಾಗ ಸಿದ್ದರಾಮಯ್ಯನವರು, ಈಗಿನ ಮುಖ್ಯಮಂತ್ರಿಗಳು, ನಾನು ಅಲ್ಲಿದ್ದಾಗಲೇ ಅವ್ರು ಫಸ್ಟ್ MLA ಆಗಿದ್ದು ಅಲ್ಲೇ, ನಾನೇ ಅಲ್ಲಿದ್ದೆ. ಅವರು ಮೈಸೂರಲ್ಲಿ, ನಾನು ಅಲ್ಲಿದ್ದೆ. ಅಲ್ಲಿಂದ ಹುಬ್ಳಿನಲ್ಲಿ ಸ್ವಲ್ಪ ಗಲಾಟೆಗಳು ಜಾಸ್ತಿ ಆಗ್ತಿತ್ತು, ಹಿಂದೂ ಮುಸ್ಲಿಂ ಗಣಪತಿ ಪ್ರೊಸೆಷನ್ ನಲ್ಲಿ. ದಿನ ಅವ್ರ ಚಾಕು ಹಾಕೋದು, ಇವ್ರ ಚಾಕು ಹಾಕೋದು, ಅವ್ನ್ ಸತ್ತ ಇವನ್ ಸತ್ತ, ಪ್ರತಿದಿನ ಆಗ್ತಾ ಇರುವಂತ. ಅದಕ್ಕೆ ಅಲ್ಲಿ ಹಾಕಿದ್ರು ನಮ್ಗೆ. ಅಲ್ಲಿ ಹಾಕಿದಾಗ ನಾನು ಹುಬ್ಳಿನಲ್ಲಿ ಅಡಿಷನಲ್ SP ಆಗಿದ್ದೆ ಅಲ್ಲಿ. ಅದಾದ ನಂತರ ತಿರ್ಗಾ ನಾನು ಬೆಂಗಳೂರು DCP ಆಗಿ ಬಂದೆ. DCP ಅಡ್ಮಿನಿಸ್ಟ್ರೇಷನ್ ಅಂತ ಕಮಿಷನರ್ ಆಫೀಸಿಗೆ ಬಂದೆ. ಇಲ್ಲಿದ್ದಾಗ ಮತ್ತೆ ನನಗೆ ಅಲ್ಲಿ ಹುಬ್ಳಿ ಧಾರವಾಡದಲ್ಲಿ ಸ್ವಲ್ಪ ತೊಂದರೆಗಳು ಜಾಸ್ತಿ ಆದ್ವು. ಅಗೇನ್ ದೇ ಪೋಸ್ಟೆಡ್ ಮೀ ಟು ಧಾರವಾಡ ಡಿಸ್ಟ್ರಿಕ್ಟ್ SSP. ಅದು ಅಖಂಡ ಧಾರವಾಡ ಜಿಲ್ಲೆ ಅವಾಗ. ಈಗ ಗದಗ್ ಬೇರೆ ಆಗಿದೆ, ಹಾವೇರಿ ಬೇರೆ ಆಗಿದೆ. ಅವಾಗ ಒಂದೇ ಇತ್ತು, ಪ್ಲಸ್ ಕಮಿಷನರ್ ಇರ್ಲಿಲ್ಲ. ದೇರ್ ವಾಸ್ ನೋ ಕಮಿಷನರ್ ಪೊಲೀಸ್. ಅದು SP ಕೆಳಗೆ ಬರೋದು. ಅವಾಗ ನನ್ಗೆ ಅಲ್ಲೇ ಹಾಕಿದ್ರು. ಅದಾದ ನಂತರ ನನ್ಗೆ ಬೆಳಗಾಂಗೆ ಹಾಕಿದ್ರು. ಅಲ್ಲಿಂದ ಬೆಳಗಾಂನಲ್ಲಿಂದ ಅಲ್ಲಿಂದ ಚಿತ್ರದುರ್ಗ ಬಂದೆ. ಅಲ್ಲಿಂದ ಚಿತ್ರದುರ್ಗಕ್ಕೆ ಹಾಕಿದ್ರು. ಅಲ್ಲಿ ಹಾಕಿದ್ರೆ ಈ ತರ ಈಗಿನವ್ರಂಗಲ್ಲ, ನಾವ್ ಯಾರನ್ನ ಕೇಳ್ತಿರ್ಲಿಲ್ಲ, ಅವರೇ ಹಾಕೋದು, ಅವರೇ ಡಿಸಿಷನ್ ಆಗೋದು. ಎಷ್ಟೋ ಸತಿ, ಈಗ ಒಂದ್ಸತಿ ನನ್ನ ಬೆಳಗಾಂನಲ್ಲಿ ಇದ್ದಾಗ ನನ್ನ ವೀರಪ್ಪ ಮೊಯ್ಲಿ ಅವರು ಇಲ್ಲಿ CM ಆದ್ರು. ನಾನು ಧಾರವಾಡ ಜಿಲ್ಲೆಯಲ್ಲೇ 4 ಜನ CM ನೋಡಿದೀನಿ. 4 ಜನ CM ಚೇಂಜ್ ಆದ್ರೂ ನಾನು SP ಆಗೇ ಇದ್ದೆ. ಅಂತದ್ ಈಗ ಬೆಳಗಾಂನಲ್ಲಿ ನಾನು ಇದ್ದಾಗ ನನ್ನ ಮಂಗಳೂರಿಗೆ ಹಾಕೋಬೇಕು ಅಂತ, ಬಿಕಾಸ್ ವೀರಪ್ಪ ಮೊಯ್ಲಿ had seen me earlier. ನಾನು ಅಲ್ಲಿ ಸಬ್ ಡಿವಿಷನಲ್ ಆಫೀಸರ್ ಆಗಿದ್ನಲ್ಲ. ಅವಾಗ ದೊಡ್ಡ ಅವ್ರಿಗೆ ಶಂಕರನ್ ಅಂತ ತಾವ್ ಹೆಸರು ಕೇಳಿದಿರಿ ನಾವು. ಅವ್ರು 8 ಬಾರಿ MP ಆಗಿ ವೆರಿ ಸೀನಿಯರ್ ಪರ್ಸನ್ ಇನ್ ದಿ ಕಾಂಗ್ರೆಸ್. ಅವರು ಗಲಾಟೆ ಮಾಡಿ ಅವ್ರು ವೀರಪ್ಪ ಮೊಯ್ಲಿ ನೀನ್ ಯಾಕೆ ಇವ್ರ ತರಂತ, ಒಳ್ಳೆಯವ್ರು ಇರಬಾರ್ದು ಅಂತ ಹೇಳಿ ಹಿ ರಿಟೈರ್ಡ್ ಮೀ. ಆಮೇಲೆ ನನಗೆ ನೀವ್ ಯಾಕಪ್ಪ ಅವ್ರಿಗೆ ಹೇಳಿದಿರ ಅಂತ, ಇವ್ರು ನಾವ್ ಯಾರಿಗೂ ಹೇಳಿಲ್ಲ ಸರ್, ಬಂದಿದ್ದೀವಿ. ಆಮೇಲೆ ಐ ಕಂಟಿನ್ಯೂಡ್ ದೇರ್. ದೆನ್ ಅಲ್ಲಿಂದ ಐ ಕೇಮ್ ಟು ಚಿತ್ರದುರ್ಗ. ಚಿತ್ರದುರ್ಗದಲ್ಲಿ ಬಂದು ಆಮೇಲೆ ಚಿತ್ರದುರ್ಗದಿಂದ ಐ ಕೇಮ್ ಟು ಬ್ಯಾಂಗ್ಳೂರ್ ಡಿಸ್ಟಿಕ್ SP. ಅವಾಗ ಇದು ಡಿಸ್ಟ್ರಿಕ್ಟ್ ಬಹಳ ದೊಡ್ಡದಿತ್ತು. ರಾಮನಗರ ಎಲ್ಲ ಇಲ್ಲಿಗೆ ಬರುತ್ತೆ. ರಾಮನಗರ, ಮೋಸ್ಟ್ ಆಫ್ ದಿ ಸಿಟಿ ಔಟ್ಸ್ಕರ್ಟ್ಸ್ ಎಲ್ಲ, ಎಲೆಕ್ಟ್ರಾನಿಕ್ ಸಿಟಿ, ವೈಟ್ ಫೀಲ್ಡ್ ಎಲ್ಲ ಇಟ್ ವಾಸ್ ಇನ್ ಬ್ಯಾಂಗ್ಳೂರ್ ಡಿಸ್ಟ್ರಿಕ್ಟ್.
ದೊಡ್ಡದಿತ್ತು ಅವಾಗ, ಕಮಿಷನರ್ಗಿನ್ನ ಅದೇ ಜೋರಾಗಿತ್ತು ಅವಾಗ ಆಗಿನ ಕಾಲ. ಅಲ್ಲಿಗೆ ಬಂದ್ವಿ. ಚಿತ್ರದುರ್ಗದಲ್ಲೂ ಅಷ್ಟೇ ಅವಾಗ ಸ್ವಲ್ಪ ನಾನು ಹೋಗ್ಲಿಕ್ಕೆ ಮುಂಚೆ ಒಂದು ಕಮ್ಯುನಲ್ ಕ್ಲಾಶ್ ಆಗಿ ಬಹಳ ಜನ ಸತ್ಬಿಟ್ಟಿದ್ರು. ಹಂಗಾಗಿ ಅಲ್ಲಿ ನನ್ಗೆ ಅಲ್ಲಿ ಬರ್ಲೇಬೇಕು ಅಂತ ಹಾಕೊಂಡಿದ್ರು. ನಾನು ಅಲ್ಲಿ ಎಲ್ಲ ಚೇಂಜ್ ಮಾಡಿದೆ, ರೂಟು ಗೀಟು ಎಲ್ಲ ಚೇಂಜ್ ಮಾಡಿ ವಿ ಬ್ರಾಟ್ ಪರ್ಮನೆಂಟ್ ಪೀಸ್ ಟು ದಾವಣಗೆರೆ. ಚಿತ್ರದುರ್ಗ ಎಲ್ಲ ದಾವಣಗೆರೆ ಹಾಗೆ ಅದು ಆಯ್ತು. ಎಲ್ಲಿ ಜಾಸ್ತಿ ಈ ತರ ಕಮ್ಯುನಲ್ ಆಗ್ತಿತ್ತು ಅಲ್ಲೇ ನಿಮ್ಮನ್ನ ಜಾಸ್ತಿ ಪ್ರೋತ್ಸಾಹ ಹಾಕಿದ್ದಾರೆ, ಬಹಳ ಕಡೆ ಹಾಕಿದ್ರು ಹಂಗೆ. ಸೊ ಅದ್ ನೀವು ಸಕ್ಸಸ್ಫುಲಿ ಹ್ಯಾಂಡಲ್ ಮಾಡ್ತಿದ್ರಿ ಅನ್ನೋ ಕಾರಣಕ್ಕೆ ನಿಮ್ಮನ್ನ ಮಾಡಿದ್ರು. ಆಮೇಲೆ ಅಲ್ಲಿಂದ ಇಲ್ಲಿ ಬೆಂಗಳೂರು ಡಿಸ್ಟಿಕ್ ಬಂದೆ. ಬೆಂಗಳೂರು ಡಿಸ್ಟಿಕ್ ಇಂದ ದೆನ್ ಐ ಗಾಟ್ ಪ್ರಮೋಷನ್. ಆಮೇಲೆ ತಿರ್ಗಾ ಬೆಂಗಳೂರು ಸಿಟಿಗೆ ಬಂದೆ. ಅಡಿಷನಲ್ ಕಮಿಷನರ್ ಅಂತ ಬಂದಿದ್ದೆ. ಅವಾಗ ಒಬ್ಬರೇ ಅಡಿಷನಲ್ ಕಮಿಷನರ್ ಇರೋರು, ಈಗೆಲ್ಲ ಜಾಸ್ತಿ ಜನ ಇದ್ದಾರೆ. ಹೌದು. ಅದಾದ್ಮೇಲೆ ಮತ್ತೆ ನಾನು ಸೆಂಟ್ರಲ್ ರೇಂಜ್ಗೆ ಹಾಕಿದ್ರು ಐಜಿ ಅಂತ. ಸೆಂಟ್ರಲ್ ರೇಂಜ್ ಅಲ್ಲಿ ಇದ್ದೆ. ಸೆಂಟ್ರಲ್ ರೇಂಜ್ ಇಂದ ಮತ್ತೆ ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಸಿಒಡಿಗೆ ಹೋಗಿದ್ದೆ. ಸಿಒಡಿನಲ್ಲಿ ಸ್ವಲ್ಪ ದಿನ ಇದ್ದೆ. ಮತ್ತೆ ಅಲ್ಲಿಂದ ವಾಪಸ್ ನಾನು ಬೆಂಗಳೂರು ಸಿಟಿಗೆ ಹಾಕಿದ್ರು. ಆಚೆ ಅಲ್ಲ ಡಿಜಿ ಅವರ ಆಫೀಸಿಗೆ ಹಾಕಿದ್ರು. ಅಲ್ಲಿಂದ ಮತ್ತೆ ಬೆಂಗಳೂರು ಸಿಟಿಗೆ ಹಾಕಿದ್ರು. ಬೆಂಗಳೂರು ಸಿಟಿಲಿ ಮತ್ತೆ ಅಡಿಷನಲ್ ಕಮಿಷನರ್ ಇದ್ದೆ. ಅವಾಗ ವೀರಪ್ಪನ ಆಪರೇಷನ್ದು ಸಡನ್ ಆಗಿ ಇದಕ್ಕಿದ್ದಂಗೆ ನನ್ನ ತೆಗೆದುಕೊಂಡೋಗಿ ಅಲ್ಲಿ ಪೋಸ್ಟಿಂಗ್ ಮಾಡಿದ್ರು. ಸೊ ಆ ಪೋಸ್ಟಿಂಗ್ ಆದ್ಮೇಲೆ ಮತ್ತೆ ವಾಪಸ್ ಬಂದೆ. ಆ ವೀರಪ್ಪನ ಆಪರೇಷನ್ ಆದ್ಮೇಲೆ ಮತ್ತೆ ಬಂದು ಮತ್ತೆ ಬೆಂಗಳೂರು ಅವಾಗ ಸೆಂಟ್ರಲ್ ರೇಂಜ್ ಮಾಡಿದ್ರು. ಅದಾದ್ಮೇಲೆ ನಾನು ನೆಕ್ಸ್ಟ್ ಇಂಟೆಲಿಜೆನ್ಸ್ ಚೀಫ್ ಆದೆ, ಕರ್ನಾಟಕ ರಾಜ್ಯ ಇಂಟೆಲಿಜೆನ್ಸ್. ಅದಾದ್ಮೇಲೆ ನಾನು ನೆಕ್ಸ್ಟ್ ಕಮಿಷನರ್ ಪೊಲೀಸ್ ಆದೆ. ಆ ಕಮಿಷನರ್ ಪೊಲೀಸ್ ಆದ್ಮೇಲೆ ಮತ್ತೆ ನಾನು ಪ್ರಿನ್ಸಿಪಲ್ ಸೆಕ್ರೆಟರಿ ಹೋಮ್ ಆದೆ. ಅದಾದ್ಮೇಲೆ ನಾನು ಐ ರಿಟೈರ್ಡ್ ಫ್ರಮ್ ಸರ್ವಿಸ್. ಯಾವ ವರ್ಷದಲ್ಲಿ ಸರ್? 2013 ಡಿಸೆಂಬರ್. ಈಗ ನೀವ್ ಹೇಳಿದ್ರಿ ವೀರಪ್ಪನ್ ಇದ್ರಲ್ಲಿ ನಿಮ್ಮನ್ನ ಹಾಕಿದ್ರು ಅಂತ. ಸೊ ಫ್ರಮ್ ಕರ್ನಾಟಕ ಯು ವೇರ್ ಇನ್ ದ ಟೀಮ್, ಹೌದಾ? ಇಲ್ಲ, ಕರ್ನಾಟಕ ಹೆಡ್ ನಾನೇ. ಹೆಡ್ ನೀವೇನೆ? ಹೆಡ್ ನಾನು. ಅದ್ರಲ್ಲಿ ಏನಾಯ್ತು, ವೀರಪ್ಪನ ಆಪರೇಷನ್ ಇಷ್ಟ ಬಿಗ್ ಸ್ಟೋರಿ ಬೇಕಾ, ಇನ್ನೊಂದ್ ದಿವಸ ಹೇಳ್ತೀನಿ. ಈಗ ಸುಮ್ನೆ ಹೇಳ್ಬೇಕು ಅಂದ್ರೆ ಫಸ್ಟ್ ಅಲ್ಲಿ ವೀರಪ್ಪನ ಆಪರೇಷನ್ ಅಲ್ಲಿ ಕರ್ನಾಟಕ ಅಂಡ್ ತಮಿಳ್ನಾಡು ಎರಡು ಇತ್ತಲ್ಲ. ಜಂದೆ ಮೊದ್ಲೆಲ್ಲ ಗಲಾಟೆ ಆಯ್ತು. ಆಮೇಲೆ ಜಾಯಿಂಟ್ ಅಂತ ಮಾಡಿದ್ರು, ಇಬ್ರು ಒಟ್ಟಿಗೆ ಆಗಿ ಮಾಡ್ಬೇಕು ಅಂತ. ಅಲ್ಲಿ ಏನಾಗೋದು, ಒನ್ ಅಪ್ಮೆನ್ಶಿಪ್ ಆಗೋದು. ನಾವ್ ಮಾಡಿದೀವಿ ಅಂತ ಅವ್ರು ಮಾಡಿದೀವಿ ಅಂತ ಇವ್ರು. ಸಪೋಸ್ ನಾನು ಒಂದು ಇನ್ಫಾರ್ಮೇಶನ್ ಏನ ಯಾರ ಹತ್ರ ಕಲೆಕ್ಟ್ ಮಾಡ್ಕೊಂಬಂದ್ರೆ ನೆಕ್ಸ್ಟ್ ಡೇ ಅವ್ರು ತಮಿಳ್ನಾಡು ಕಲೆಕ್ಟ್ ಮಾಡ್ಕೊಂಬರ್ತಾರೆ. ತಮಿಳ್ನಾಡು ಅವ್ರು ಮಾಡ್ಕೊಂಡ್ ಬಂದಿದ್ರೆ ನಮ್ಮವ್ರು ಕಳ್ಸಿ ನಾನು ಅವ್ರನ್ನ ಹತ್ರ ಇಸ್ಕೊಂಡ್ಬರ್ತಾರೆ. ಹಂಗಾಗಿ ಇದು ಅವ್ನಿಗೆ ಅನುಕೂಲ ಆಗೋದು. ನಮ್ ಇಬ್ರಲ್ಲಿ ಕ್ಲಾಸ್ ಅಲ್ಲಿ ಏನಾದ್ರು ಇನ್ಫಾರ್ಮೇಶನ್ ವುಡ್ ಗೋ ಟು ವೀರಪ್ಪನ್. ಹಂಗಾಗಿ ನಡೀತಾನೆ ಇರ್ಲಿಲ್ಲ. ಏನೋ ಪ್ರೋಗ್ರೆಸ್ ಆಗ್ಬೇಕಾದ್ರೆ ಎಂಡ್ ಪಾಯಿಂಟ್ ಅಲ್ಲಿ ಏನಾದ್ರು ಮಿಸ್ಟೇಕ್ ಆಗ್ಬಿಡುತ್ತೆ. ಆಮೇಲೆ ನಾನು ಹೋದ್ಮೇಲೆ ನಾನು ಮಾತಾಡಿ ಹೇಳ್ದೆ. ಫಸ್ಟ್ ನಟರಾಜನ್ ಅಂತಿದ್ರು, ಲೇಟರ್ ಆನ್ ಯು ಬಿಕಮ್ MLA ಆಲ್ಸೋ ಅಲ್ಲಿ ತಮಿಳ್ನಾಡಲ್ಲಿ. ನಾನು ಹೋದಾಗ ಅವರಿದ್ರು ಫಸ್ಟ್. ಆಮೇಲೆ ಅವ್ರು ಹೋದ್ಮೇಲೆ ವಿಜಯ್ ಕುಮಾರ್ ಅಂತ ಬಂದ್ರು. ನಾನು 2.5 ವರ್ಷ ಇದ್ದೆ ಅಲ್ಲಿ. ಅವಾಗ ನಾನು ಹೇಳ್ದೆ, ಸಿನ್ಸ್ ಯು ಆರ್ ಸೀನಿಯರ್, ಯು ಒಬ್ರು ಲೀಡರ್ ಇರ್ಲಿ, ದೇ ಶುಡ್ ನಾಟ್ ಬಿ 2 ಲೀಡರ್ಸ್ ಅಂತ ನಾನು ಹೇಳ್ದೆ. ಯೂನಿಟಿ ಇರ್ಬೇಕು. ಎರಡು ಒಂದೇ ಇರ್ಲಿ. ನಟರಾಜನ್ ಇದ್ದಾಗ್ಲೂ ಹೇಳ್ದೆ ಅವ್ರಿಗೆ, ನೀವೇ ಲೀಡರ್ ಇರಿ ಸರ್, ನಾನು ಐ ವಿಲ್ ಬಿ ವಿತ್ ಯು. ಇವ್ರು ಬಂದಾಗಲೂ ಅದೇ ಆಯ್ತು. ಆಮೇಲೆ ಇದು ಬೇರೆ ಬೇರೆ ಹೋಗ್ತಿದ್ರಲ್ಲ, ನಾವು ಒಂದು ಮಾಡಿದ್ವಿ. ಏನು ತಮಿಳ್ನಾಡು ಟೀಮು, ಕರ್ನಾಟಕ ಅಲ್ಲ, ಈವನ್ ಇನ್ಫಾರ್ಮೇಶನ್ ಕಳ್ಸೋಕು ಅವ್ರ ಕಡೆ ಒಂದಿಬ್ರು ಇಂಟೆಲಿಜೆನ್ಸ್ ಹೋದ್ರೆ ನಮ್ ಕಡೆ ಅವ್ರ ಒಂದಿಬ್ರು ಹೋಗೋದು. ಅದ್ರಲ್ಲಿ ಆ 4 ಜನದಲ್ಲಿ ಯಾರು ಸೀನಿಯರ್ ಇರ್ತಾನೋ ಈ ವುಡ್ ಬಿಕಮ್ ಲೀಡರ್. ಕುಂಬಿಂಗ್ ಹೋಗ್ಬೇಕಾದ್ರು ಅಷ್ಟೇ, ಇಷ್ಟು ಜನ ಒಂದು 30 ಜನ ಹೋದ್ರೆ, ಈಗ ತಮಿಳ್ನಾಡು ಅವ್ರ ಒಂದು 15 ಜನ, ಕರ್ನಾಟಕದ 15 ಜನ ಹೋದ್ರೆ ಅದ್ರಲ್ಲಿ ಯಾರು ಸೀನಿಯರ್ ಇರ್ತಾರೆ ಹಿ ವುಡ್ ಬಿಕಮ್ ಲೀಡರ್. ತಮಿಳ್ ಕನ್ನಡ ಅಂತ ಹಂಗ್ ಮಾಡ್ಕೊಂಡ್ ಮಾಡಿ ಫೈನಲಿ ಸಕ್ಸಸ್ಫುಲ್ ಆಯ್ತು. ಬಟ್ ಅದ್ರಲ್ಲಿ ಬೇರೆ ಹೆಸರುಗಳೇ ಜಾಸ್ತಿ ಕೇಳ್ಪಟ್ಟಿರೋದು ಜನಗಳು. ಅದ್ರ ಬಗ್ಗೆ ಇನ್ನೊಂದ್ ದಿವಸ ಡೀಟೇಲ್ ಆಗಿ ಅದೇನಾಯ್ತು, ಅದು ಆಪರೇಷನ್ ಆದ್ಮೇಲೆ ನಾವು ಟುಕ್ಕೆ ಓತ್ ವಿ ಶುಡ್ ನಾಟ್ ಎಲ್ಲೂ ಮಾತಾಡಬಾರ್ದು ಅಂತ. ಹಂಗಾಗಿ ನಾನು ಮಾತಾಡಿಲ್ಲ ಅವತ್ತಿಂದ. ಅವತ್ತು ಆಪರೇಷನ್ ಆದ್ಮೇಲೆ ಇಷ್ಟೇ, ವಿ ಶುಡ್ ಕ್ಲೋಸ್, ದೇ ಹ್ಯಾವ್ ಗಿವನ್ ಎ ಜಾಬ್, ವಿ ಹ್ಯಾವ್ ಫಿನಿಶ್ಡ್ ಅಂಡ್ ವಿಲ್ ಕೀಪ್ ಕ್ವೈಟ್ ಅಂದ್ರು. ನಾನು ಅದನ್ನ ಕೆಲವರೆಲ್ಲ ಹೇಳ್ಕೊಳ್ಸಿ ನಾವು ಸುಮ್ಮನೆ ಆಗ್ಬಿಟ್ಟಿದ್ವಿ ಅಷ್ಟೇ. ಸರ್, ಇದು 1 ಪಾಯಿಂಟ್. ಜಯಲಲಿತಾ ಅವ್ರು CM ಆಗಿದ್ದಾಗ ನಿಮ್ದು ವೀರಪ್ಪನ್ ಆಪರೇಷನ್ ಎಲ್ಲ ಆಗಿ ಸಕ್ಸಸ್ಫುಲಿ ಮುಗಿದ್ಮೇಲೆ ನಿಮ್ಮನ್ನ ಕರೆಸ್ಕೋತಾರೆ ಜಯಲಲಿತಾ ಮೇಡಮ್ ಅವರು. ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ಬೋದಾ? ಇದೆಲ್ಲ ಆಪರೇಷನ್ ಆದ್ಮೇಲೆ, ಆಪರೇಷನ್ ಸಕ್ಸಸ್ಫುಲ್ ಆಯ್ತಲ್ಲ,
ನನಗೆ ಬರ್ಲಿಕ್ಕೆ ಹೇಳಿದ್ರು. ಹೋಗಿದ್ವಿ ಎಲ್ಲ ಫ್ಯಾಮಿಲಿ, ನಾನು ವೈಫ್ ಇಬ್ರು ಹೋದ್ವಿ. ಓದಿ ಬಹಳ ಚೆನ್ನಾಗಿತ್ತು ಅಲ್ಲಿ. ಫಸ್ಟ್ ಆಕೆ ಎಲ್ಲ ತಮಿಳೇ ಮಾತಾಡಿದ್ರು ಅಲ್ಲಿ ಎಲ್ಲ ಆಫೀಸರ್ಸ್ ಇದ್ದಾಗ. ಆಮೇಲೆ ಎಲ್ಲಾರನ್ನ ಆಚೆ ಕಳ್ಸಿದ್ರು. ಆಮೇಲೆ ಕನ್ನಡ ಮಾತಾಡಿದ್ರು. ಕನ್ನಡ ಬರುತ್ತಾ? ನನಗಿನ್ನ ಚೆನ್ನಾಗ್ ಬರ್ತದೆ. ನಮಗಿನ್ನ ಚೆನ್ನಾಗ್ ಬರ್ತು. ಬಹಳ ಹೊತ್ತು ಮಾತಾಡಿದ್ವಿ. ಮಾತಾಡ್ಬಿಟ್ಟು ಅವರು ಎಲ್ಲ ಚೆನ್ನಾಗ್ ಮಾಡಿದಿರಿ, ನಾವ್ ಒಂದು ಫಂಕ್ಷನ್ ಮಾಡ್ತಾ ಇದ್ದೀವಿ ಎಲ್ಲ, ಹಾನರ್ ಆಲ್ ದೆಮ್. ಅವಾಗ ಎಲ್ಲರಿಗೂ ಅಮೌಂಟ್ ಕೊಡ್ತೀವಿ ಮತ್ತೆ ಸೈಟ್ ಕೊಡ್ತೀವಿ ಎಲ್ಲ ಮಾಡ್ತೀವಲ್ಲ, ನೀವು ತಗೋಬೇಕು ಅಂತ ಹೇಳಿದ್ರು. ನಾನೊಂದೇನು ನಾಟ್ ಟೇಕ್, ನನಗ್ ಬೇಡ. ಇಲ್ಲ ಇದು ಎಲ್ಲರಿಗೂ ಕೊಡ್ತೀನಿ. ಇಲ್ಲ ನಾನು ಒಬ್ನೇ, ನಾನೇನು ತಗೊಳೋದಿಲ್ಲ, ನನಗ್ ಬೇಡ. ನಾವು ಐ ಗಾಟ್ ಮೈ ಓನ್ ಗವರ್ಮೆಂಟ್, ನಮ್ ಗವರ್ಮೆಂಟ್ ಇದೆ, ನಾವು ತೆಗೆದುಕೊಂತೀವಿ. ಅಲ್ಲಿ ಕೊಡ್ತಾರೆ. ನಾವು ಮಾಡಿದ್ದು ಕೆಲಸ, ನಮ್ದು ಡ್ಯೂಟಿ ಅಷ್ಟೇ. ಸಂಬಳ ಕೊಟ್ಟಿದ್ದಾರೆ, ಕೆಲಸ ಮಾಡಿದೀವಿ. ಅಲ್ಲಿ ಮಾಡೋ ಬದ್ಲು ಇಲ್ಲಿ ಹಾಕಿದ್ದಾರೆ ಅಷ್ಟೇ. ಅದೆಲ್ಲ ನಾನು ಇಲ್ಲ ನೀವು ತಗೊಳ್ಳೇಬೇಕಂತ ಬಹಳ ಬಲಂತ ಮಾಡಿದ್ವಿ. ಇಲ್ಲ, ಯಾವ್ದೇ ಕಾರಣಕ್ಕೂ ಆಗೋದಿಲ್ಲ ಮೇಡಮ್, ಅನೌನ್ಸ್ ಮಾಡಬೇಡಿ, ಆಮೇಲೆ ನಿಮ್ಗೆ ಮುಖಭಂಗ ಆಗ್ತದೆ ಅನೌನ್ಸ್ ಮಾಡಿದ್ರೆ. ನಾನು ಒಪ್ಕೊಳೋದಿಲ್ಲ, ಬರೋದು ಇಲ್ಲ. ನಿಮ್ ಫಂಕ್ಷನ್ಗೂ ಬರೋದಿಲ್ಲ ಅಂತ ಹೇಳಿ. ಇಲ್ಲ, ಫಂಕ್ಷನ್ಗಾದ್ರೂ ಬನ್ನಿ ಅಂದ್ರು. ಇಲ್ಲ, ಬರೋದಿಲ್ಲ. ಯಾಕೆ ಬೇಕಾದಷ್ಟು ಡಿಫ್ರೆನ್ಸಸ್ ಇದ್ವಲ್ಲ, ಅದರಿಂದ ನಾನು ನಮ್ಮ ರಾಜ್ಯದಲ್ಲಿ ಏನ್ ಮಾಡ್ತಾರೋ ಅದೇ ಸಾಕು ಅಂತ ಹೇಳಿ. ಬಟ್ ಬಹಳ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಸುಮಾರು 1 ಗಂಟೆ ಇದ್ವಿ, ಎಲ್ಲ ಮಾತಾಡಿದ್ರು. ಕರ್ನಾಟಕದೆಲ್ಲ ಕೇಳಿದ್ರು, ಕರ್ನಾಟಕದಲ್ಲಿ ಏನೇನಾಗ್ತದೆ, ಎಲ್ಲೆಲ್ಲಿ ಅವ್ರಿಗೂ ಎಲ್ಲ ಗೊತ್ತಿತ್ತು. ಎಲ್ಲ ಇನ್ಫಾರ್ಮೇಶನ್ ಇದೆ ಅವ್ರಿಗೆ. ಅದು ಸುಮ್ನೆ ಕೇಳ್ಬೇಕು ಅಂತ ಇಲ್ಲ, ಎಲ್ಲ ತೆಗೆದುಕೊಳ್ತಿದ್ರು. ಹಂಗಾಗಿ ಡಿಸ್ಕಸ್ಡ್ ಅಂಡ್ ಕೇಮ್ ಬ್ಯಾಕ್. ಸರ್, ನೀವಲ್ಲಿ ಬೇಡ ಅಂದಿದ್ದ ಕಾರಣ ಏನು ಸರ್? ಅವ್ರು ಆಫರ್ ಮಾಡಿದಾಗ ಯಾಕೆ ಬೇಡ ಅಂದ್ರೆ, ನಾವು ಬೇರೆ ರಾಜ್ಯದ್ದು ಯಾಕೆ ತೆಗೆದುಕೊಳ್ಬೇಕು ಅಂತ. ನಮ್ಮ ರಾಜ್ಯನೇ ಆಯ್ತಲ್ಲ, ನಾವ್ ಯಾಕೆ ತಮಿಳ್ನಾಡು ಅವ್ರ ಹತ್ರ ಇಸ್ಕೋಬೇಕು? ಏನ್ ವಾಟ್ ಇಸ್ ದಿ ನೀಡ್ ಅಂತ. ಆಮೇಲೆ ಅವ್ರು ಕೊಟ್ರು, ಯಾರು ಕೊಡ್ತಾರೆ? ನನ್ಗೊಬ್ರಿಗೆ ಕೊಡ್ತಾರೆ. ನಾನು ಒಬ್ನೇ ತಗೊಂಡ್ರೆ ನಾನು ಒಬ್ನೇ ಕೆಲಸ ಮಾಡಿಲ್ವಲ್ಲ. 750 ಜನ ಇದ್ರಲ್ಲ, ಎಲ್ಲರೂ ಇರ್ಬೇಕಲ್ಲ. ಇಲ್ಲಿ ನಾವು 750 ಜನಕ್ಕೂ ಕೊಡ್ಸಿದ್ದೀವಿ ಇಲ್ಲಿ. ಆದ್ರಿಂದ ನಾನು ಯಾವ್ದೇ ಕಾರಣಕ್ಕೆ ತಗೊಳಲ್ಲ ಮೇಡಮ್, ನೀವು ಅನೌನ್ಸ್ ಮಾಡಿದ್ರು ಮುಖಭಂಗ ಆಗುತ್ತೆ ಅಂತಾನೆ ಇದೇ ವರ್ಡ್. ಫೇಸ್ ಓನ್ಲಿ ಸೆಟ್. ಇಲ್ಲ, ಶಿ ವಾಸ್ ವೆರಿ ಜಾವಿಯಲ್, ಚೆನ್ನಾಗೆ ಮಾತಾಡ್ತಾ ಇದ್ರು. ಅವ್ರದ್ದು ಹೇಳಿದ್ರು ಪಾಪ, ಇಲ್ಲ ನಾವು ಇದು ಅಂತ ಮಾಡ್ಬೇಕು ಅಂತ ಹೇಳಿದ್ವಿ. ಇಲ್ಲ ಅಂತ ಹೇಳ್ತಾರೆ. ಹುಬ್ಳಿ ಅಂದಾಗ ಈ ಗಣೇಶ ಗಲಾಟೆ ಅಂದಾಗ ಈದ್ಗಾ ಮೈದಾನದ್ದು ತುಂಬಾ ಪೊಲೀಸ್ ಫೈರಿಂಗ್ ಎಲ್ಲ ಆಗಿತ್ತು, ಜನ ಸತ್ತಿದ್ರು, ಎಲ್ಲರ ಮೇಲೆ ಕೇಸ್ ಹಾಕಿದ್ರು. ಲಾಂಡ್ ಆರ್ಡರ್ ಅವರೇಪ್ಪ, ನಾನಲ್ಲ, ಬರ್ಲೇಬೇಕು ಅವ್ರದ್ದು. ನಾನೇನ್ ಮುಂದೆ ಕೇಳ್ತಿಲ್ಲ, ಹಿಂದೆ ಕೊಡಿಸ್ಬಿಡಿ. ಇವ್ರಿಗೆ ಹಂದಿ ಕಂಡ್ರೆ ಆಗೋದಿಲ್ಲ. ಹಿಂದೂ ಮುಸ್ಲಿಮ್ಗಿಂತ ಪಟಗಾರ ಮುಸ್ಲಿಂ ತಿರುಪತಿಲಿ ಬಂದ್ ನೋಡ್ಕೊಂಡು ಹೋಗ್ಬೇಕು. ನಿಜನ ಸುಳ್ಳು ಗೊತ್ತಾಗಬೇಕಲ್ಲ, ಫ್ಲಾಗ್ ಆಯ್ತಾಗಿದೆ ಅಂತ. ಯಾಕೆಂದ್ರೆ ಕವರ್ ಮಾಡ್ಬಿಟ್ಟಿದ್ವಿ ಎಲ್ಲ.